ಸರ್ವರಿಗೂ ಶುಭ ಮುಂಜಾನೆಯ ನಮನಗಳು. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ತಿಮ್ಮಪ್ಪ ಶೆಟ್ಟಿ ಇವರನ್ನು ಶಾಲಾ ಆಡಳಿತ ನಿರ್ದೇಶಕರಾದ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್, ಉಪನಿರ್ದೇಶಕಿಯರಾದ ಶ್ರೀಮತಿ ಲಾಲಿ ಎ ಮ್ಯಾಥ್ಯೂ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ಇವರು ಸಭಾಂಗಣಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿರುವ ಈ ಸುಸಂದರ್ಭದಲ್ಲಿ ಸಭಾಸದರು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮನದೊಳಗೆ ಕನ್ನಡ, ಮನಸ್ಸೊಳಗೆ ಕನ್ನಡ, ಕನ್ನಡವೇ ಎಲ್ಲ, ಕನ್ನಡವಲ್ಲದೆ ಬೇರೇನೂ ಇಲ್ಲ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ, ಕನ್ನಡ ಕಸ್ತೂರಿ ಕನ್ನಡ. ಕರುನಾಡಿನ ಮೂಲೆ ಮೂಲೆಯಲ್ಲಿ ಕನ್ನಡದ ಬಾವುಟ ಹಾರಿಸುವ ಶುಭ ದಿನವೇ ಕನ್ನಡ ರಾಜ್ಯೋತ್ಸವ. ಈ ವರ್ಷ ನಾವು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ ಹಾಗೂ ತಾಯಿ ಭುವನೇಶ್ವರಿ ದೇವಿಯ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂಬ ಸದಾಶಯದೊಂದಿಗೆ ದೇವರನ್ನು ಸ್ತುತಿಸಿ ನಾಡಗೀತೆಯನ್ನು ಹಾಡಲು ಅಣಿಯಾಗಿದ್ದಾರೆ ನನ್ನ ಸಹಪಾಠಿಗಳು. ಇದೀಗ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ತೋತ್ರ ದೇವರೇ ಎಂದು ಹಾಡುವೆ, ಸದಾ ಕಾಲವೂ ಸ್ತುತಿಸುವೆನು, ಸದಾ ಕಾಲವೂ ಸ್ತುತಿಸುವೆನು. ನಿನಗೆ ಸ್ತೋತ್ರ ದೇವರೇ ಎಂದು ಹಾಡುವೆ, ಸದಾ ಕಾಲವೂ ಸ್ತುತಿಸುವೆನು, ಸದಾ ಕಾಲವೂ ಸ್ತುತಿಸುವೆನು. ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು, ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನವೆಲ್ಲ ಹಾಡಿ ಹರಸಿ ನಿನ್ನ ಹೆಸರೆತ್ತಿ ಕೈ ಮುಗಿವೆ. ನನ್ನ ಜೀವಮಾನವೆಲ್ಲ ಹಾಡಿ ಹರಸಿ ನಿನ್ನ ಹೆಸರೆತ್ತಿ ಕೈ ಮುಗಿವೆ. ನಿನಗೆ ಸ್ತೋತ್ರ ದೇವರೇ ಎಂದು ಹಾಡುವೆ, ಸದಾ ಕಾಲವೂ ಸ್ತುತಿಸುವೆನು, ಸದಾ ಕಾಲವೂ ಸ್ತುತಿಸುವೆನು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಾಗಬದ್ಧವಾಗಿ ಹಾಡಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನೂ ಆದರದಿಂದ ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಹಾಗೂ ಶಿಷ್ಟಾಚಾರ. ಇದೀಗ 6ನೆಯ ತರಗತಿ ಎ ವಿಭಾಗದ ಆದ್ಯಾವಾರಂಬಳ್ಳಿ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕನ್ನಡವೇ ನಮ್ಮ ಶಕ್ತಿ, ಕರ್ನಾಟಕವೇ ನಮ್ಮ ಭಕ್ತಿ, ಕನ್ನಡಿಗನೆಂಬ ಹೆಮ್ಮೆಯೇ ನಮ್ಮ ಅಸ್ತಿತ್ವ. ಎಲ್ಲರಿಗೂ ಶುಭೋದಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನೆರೆದಿರುವ ಎಲ್ಲ ಅತಿಥಿ ಅಭ್ಯಾಗತರೇ, ಶಿಕ್ಷಕ ವೃಂದದವರೇ ಹಾಗೂ ನನ್ನೆಲ್ಲ ಸಹಪಾಠಿಗಳೇ, ಇಂದು ನಾವು ನಮ್ಮ ನಾಡಿನ ಹಬ್ಬವಾದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರನ್ನೂ ಸ್ವಾಗತಿಸುವುದು ನನ್ನ ಆದ್ಯ ಕರ್ತವ್ಯ. ಇಂದು ನಮ್ಮ ಶಾಲೆಯು ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿದೆ. ಇದಕ್ಕಾಗಿ ಅವಿರತವಾಗಿ ಶ್ರಮಿಸಿದ ನಮ್ಮೆಲ್ಲರ ಹೆಮ್ಮೆಯ ಆಡಳಿತ ನಿರ್ದೇಶಕರಾದ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ ಇವರು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ತಿಮ್ಮಪ್ಪ ಶೆಟ್ಟಿ ಇವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿರುವರು. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇದೀಗ 6ನೇ ತರಗತಿ ಈ ವಿಭಾಗದ ವೈಭವ್ ಪೈ ಮುಖ್ಯ ಅತಿಥಿಗಳಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ಬೆನ್ನೆಲುಬಾಗಿರುವ ಮಾತೃಸ್ವರೂಪಿ ಶ್ರೀಮತಿ ಲಾಲಿ ಎ ಮ್ಯಾಥ್ಯೂ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ಇವರು ಶಾಲೆಯ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸುತ್ತೇನೆ. ಪ್ರಾಂಶುಪಾಲರ ಜೊತೆಯಾಗಿ ಶಾಲೆಯ ಶ್ರೇಯೋಭಿವೃದ್ಧಿಯಲ್ಲಿ ಕೈಜೋಡಿಸುತ್ತಿರುವ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀಮತಿ ಜೆಸ್ಸಿ ಆಂಡ್ರೂಸ್ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಶಾಲಿನಿ ಆರ್ ಪೈ ಇವರು ತಮ್ಮ ವಿಭಾಗದ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸಂಯೋಜಿಸುವುದರಲ್ಲಿ ನಿಪುಣರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಹಿರಿದು. ಅವರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಲ್ಮೆಯಿಂದ ಸ್ವಾಗತಿಸುತ್ತೇನೆ. ನನ್ನೆಲ್ಲ ಸಹಪಾಠಿಗಳೇ, ನಿಮಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರುತ್ತೇನೆ. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲರಿಗೂ ಮನದಾಳದಿಂದ ಸ್ವಾಗತಗೈದ ಆದ್ಯಾಳಿಗೆ ನನ್ನ ಹೃದಯ ಸ್ಪರ್ಶಿ ವಂದನೆಗಳು. ಕನ್ನಡ ಭಾಷೆಯ ಸೌಂದರ್ಯ, ಇಲ್ಲಿಯ ಜನರ ಸೌಹಾರ್ದತೆ, ಈ ನಾಡಿನ ಸಂಸ್ಕೃತಿ ಅಲ್ಲದೆ ಕನ್ನಡಿಗರ ಗೌರವ ಹಾಗೂ ಹೆಮ್ಮೆಯನ್ನು ಸಾರುವ ಗೀತೆಗೆ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದಾರೆ 5 ಮತ್ತು 6ನೇ ತರಗತಿ ವಿದ್ಯಾರ್ಥಿನಿಯರು. ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣವೇ? ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದೆ
ಪುಣ್ಯ ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭೂಮಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ. ಈ ಹಾಡಿಗೆ ಮನಸ್ಸಾರೆ ಹೆಜ್ಜೆ ಹಾಕಿದ ಎಲ್ಲರಿಗೂ ನನ್ನ ಮನದಾಳದ ವಂದನೆಗಳು. ಕನ್ನಡ ನಾಡಿನ ಜನರು ಕನ್ನಡ ಭಾಷೆ, ಸಾಹಿತ್ಯ, ಸಂಗೀತ, ನಾಟಕ, ವಿಜ್ಞಾನ, ಕಲೆ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಮಿಂಚಿ ಕನ್ನಡ ನಾಡಿನ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸಿರುವರು. ಈ ಮಹಾಪುರುಷರನ್ನು ನೆನೆಯುವ ಅಮೃತ ಘಳಿಗೆ ಇಂದು ನಮ್ಮದಾಗಿದೆ. ಕನ್ನಡ ನಾಡಿನ ಆ ಮಹನೀಯ ಪುರುಷರು ಯಾರಾಗಿರಬಹುದು? 7ನೆಯ ತರಗತಿಯ ವಿದ್ಯಾರ್ಥಿಗಳು ಇದೀಗ ಗೀತನಾಟಕದ ಮೂಲಕ ಅವರನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ನೀಡೆ, ಭೂದೇವಿಯ ಮಕುಟದ ನವಮಣಿಯೇ. ವಾ, ಏನು ಇಂಪಾದ ಸ್ವರ, ಮನಸ್ಸಿಗೆ ಮುದ ನೀಡುತ್ತದೆ. ಇದು ಯಾವ ಹಾಡಮ್ಮ?
ಮಗು ಚೈತ್ರ, ಇದು ಹಾಡಲ್ಲ, ಇದು ಕನ್ನಡದ ನಾಡಗೀತೆ. ನವೆಂಬರ್ 1ರಂದು ಎಲ್ಲ ಕನ್ನಡ ಶಾಲೆಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಹಾಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತಯಾರಿ ಅದ್ಧೂರಿಯಾಗಿ ನಡೀತಾ ಇದೆ. ಹೌದಮ್ಮ, ನಮ್ಮ ಸ್ಕೂಲಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತಯಾರಿ ನಡೀತಾ ಇದೆ. ನಿಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಾ? ನಿನ್ನ ಶಾಲೆಯ ಮಕ್ಕಳಿಗೆ ಕನ್ನಡ ಸರಿಯಾಗಿ ಬರುತ್ತೋ ಇಲ್ವೋ? ಯಾಕಮ್ಮ ಹಾಗೆ ಹೇಳ್ತಿ? ನಮ್ಮ ಶಾಲೆಯ ಮಕ್ಕಳು ಎಲ್ಲ ಕಾರ್ಯಕ್ರಮಗಳಿಗೂ ಸೈ ಅನಿಸಿಕೊಂಡುವರು. ನಮ್ಮಲ್ಲಿ ಎಲ್ಲ ಭಾಷಾ ಅಭಿಮಾನಿಗಳಿದ್ದಾರೆ. ಭಾಷಾ ಸಾಮರಸ್ಯದಿಂದ ಕೂಡಿದ ಜನರಿವರು. ಹೌದೇ? ಶಬ್ಬಾಷ್. ಬಾ, ಬೇಗ ಮನೆಗೆ ನಡಿ, ಲೇಟ್ ಆಗುತ್ತೆ. ಅಮ್ಮ, ಟೀಚರ್ ನಿಮಗೊಂದು ಲೆಟರ್ ಕಳಿಸಿದ್ದಾರೆ, ಪ್ರಿನ್ಸಿಪಲ್ ಕೊಟ್ಟದಂತೆ. ಹೌದಾ ಚೈತ್ರ? ಏನಾಗಿರಬಹುದು? ಶಾಲೆಯಲ್ಲಿ ಏನಾದರೂ ಕಿತಾಪತಿ ಮಾಡಿದ್ಯಾ? ಇಲ್ಲಮ್ಮ, ನೀವೊಮ್ಮೆ ಓದಿ ನೋಡು. ಏನಿದು ಚೈತ್ರ? ನಿಮ್ಮ ಶಾಲೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ನನ್ನನ್ನೇ ಆಮಂತ್ರಿಸಿದ್ದಾರೆ. ಓ, ಏನು ಬರುತ್ತಿ ಅಮ್ಮ? ಆಯಿತು, ನಾನು ತಯಾರು. ಕನ್ನಡ ರೋಮಾಂಚನವಿ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ನಮ್ಮ ಕನ್ನಡ ನಾಡಿನ ಇತಿಹಾಸ ಯುಗ ಯುಗಾಂತರದ್ದು. ಇಲ್ಲಿನ ಶಾಸನಗಳು, ಕಲ್ಲಿನ ಕೆತ್ತನೆಗಳು ಕನ್ನಡ ನಾಡಿನ ಅಂದಿನ ವೈಭವವನ್ನು ವರ್ಣಿಸುತ್ತದೆ. ಅನೇಕ ಗಣ್ಯರು ಕನ್ನಡ ನಾಡಿನ ಒಳಿತಿಗಾಗಿ ದುಡಿದು ಪ್ರಾಣ ತೆತ್ತಿದ್ದಾರೆ. ಅನೇಕ ಮಹಾಪುರುಷರು ತನ್ನ ಸಾಧನೆಯಿಂದ ಕನ್ನಡ ನಾಡಿಗೆ ಹೆಮ್ಮೆ ಅನಿಸಿಕೊಂಡಿದ್ದಾರೆ. ಈಗ ನಾವೆಲ್ಲ ಆ ಮಹಾತ್ಮರನ್ನು ಸ್ಮರಿಸುತ್ತಾ ನಿಮ್ಮನ್ನು ರಂಜಿಸಲಿರುವೆವು. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಜ್ಞಾನಪೀಠ ಪ್ರಶಸ್ತಿ. ಕನ್ನಡದ ಜನರು ತಮ್ಮ ಅಪಾರ ಜ್ಞಾನವನ್ನು ಸಾಹಿತ್ಯದಲ್ಲಿ ಮುಡಿಪಾಗಿಟ್ಟು ರಾಷ್ಟ್ರಮಟ್ಟದ ಗೌರವವನ್ನು ಪಡೆದಿದ್ದಾರೆ. ಈಗ ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರನ್ನು ನೆನೆಯೋಣವೇ? ಅವರು ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕೋಟ ಶಿವರಾಮ್ ಕಾರಂತರು, ಚಂದ್ರಶೇಖರ್ ಕಂಬಾರ್, ಯು.ಆರ್. ಅನಂತಮೂರ್ತಿ, ದಾರಾ ಬೇಂದ್ರೆ, ಗಿರೀಶ್ ಕಾರ್ನಾಡ್ ಹಾಗೂ ವಿಕ್ರ ಗೋಕಾಕ್. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ.
ನಾಟಕ ರತ್ನ. ಈ ಗೌರವ ಪ್ರಶಸ್ತಿಯನ್ನು ರಾಜ್ಯದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಮಾಜ ಸೇವೆ, ಕ್ರೀಡೆ, ವಿಜ್ಞಾನ ಇತ್ಯಾದಿ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ನೀಡಿದ ಗಣ್ಯರಿಗೆ ನೀಡಲಾಗುತ್ತದೆ. ಈ ಗೌರವ ಪ್ರಶಸ್ತಿಯನ್ನು ಪಡೆದವರು ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರಕ್ಕೆ, ಕುವೆಂಪು ಸಾಹಿತ್ಯ, ಎಸ್ ನಿಜಲಿಂಗಪ್ಪ ರಾಜಕೀಯ, CNR ರಾವ್ ವಿಜ್ಞಾನ, ದೇವಿ ಪ್ರಸಾದ್ ಶೆಟ್ಟಿ ವೈದ್ಯಕೀಯ, ಪಂಡಿತ್ ಭೀಮ್ಸೇನ್ ಜೋಶಿ ಸಂಗೀತ, ಶ್ರೀ ಶಿವಕುಮಾರ್ ಸ್ವಾಮಿ ಸಮಾಜ ಸೇವೆ, ಜವರೇಗೌಡ ಸಾಹಿತ್ಯ, ಡಾಕ್ಟರ್ ವೀರೇಂದ್ರ ಹೆಗಡೆ ಸಮಾಜ ಸೇವೆ, ಪುನೀತ್ ರಾಜ್ಕುಮಾರ್ ಸಿನಿಮಾ ಮತ್ತು ಸಮಾಜ ಸೇವೆ, ಸರೋಜದೇವಿ ಸಿನಿಮಾ, ಸಾಹಸ ಸಿಂಹ ವಿಷ್ಣುವರ್ಧನ್ ಚಲನಚಿತ್ರ. ಸಿರಿಗನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ರತ್ನ ದೇಶದ ಅತ್ಯುತ್ತಮ ನಾಗರಿಕರಿಗೆ ನೀಡುವ ಗೌರವ ಪ್ರಶಸ್ತಿ. ತಮ್ಮ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿ ಪಡೆದ ಕನ್ನಡ ನಾಡಿನ ಗಣ್ಯರು: ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಕ್ಷೇತ್ರ, ಪಂಡಿತ್ ಭೀಮ್ಸೇನ್ ಜೋಶಿ ಸಂಗೀತ ಮತ್ತು CN ರಾವ್ ವಿಜ್ಞಾನ. ಇವರಿಗೆ ಇಗೋ ನಮ್ಮ ನಮನ. SP ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡ ಸಂಗೀತ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಸ್ತಾಕ್ ಅವರು ದೇಶಕ್ಕೆ ಹೆಮ್ಮೆ ಅನಿಸಿಕೊಂಡಿದ್ದಾರೆ. ಕನ್ನಡ ನಾಡಿನ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸಿರುವ ಅನೇಕ ಗಣ್ಯರು ನಮ್ಮೊಡನೆಯೂ ಇದ್ದಾರೆ. ನಮ್ಮ ಶಾಲೆಯ ನಿರ್ದೇಶಕರಾದ ಪ್ರೊಫೆಸರ್ ಮ್ಯಾಥ್ಯೂ C. ನೈನನ್ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ಉಡುಪಿ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಇತ್ತೀಚೆಗೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ವಿದುಷಿ ದೀಕ್ಷರವರು ಭರತನಾಟ್ಯಂ ಕ್ಷೇತ್ರದಲ್ಲಿ 216 ಗಂಟೆಗಳ ಸತತ ನೃತ್ಯಕ್ಕಾಗಿ ಗಿನ್ನಿಸ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸಾಧನೆ ಮಾಡಿದ ಅತಿ ಕಿರಿಯ ಕಲಾವಿದೆ ಅನಿಸಿಕೊಂಡಿದ್ದಾರೆ. ಇವರಲ್ಲದೆ ನಮ್ಮ ಶಾಲೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಮಿಂಚಿ ನಮ್ಮ ನಾಡಿನ ಹಾಗೂ ಶಾಲೆಯ ಹೆಸರನ್ನು
ಕೀರ್ತಿ ಪತಾಕೆಗೆ ಏರಿಸಿದ್ದಾರೆ. ಇವರೆಲ್ಲರಿಗೂ ನಮ್ಮ ನಮನ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಗೆಲ್ಗೆ. ಕಾರ್ಯಕ್ರಮ ಹೇಗಿತ್ತಮ್ಮ? ಅದ್ಭುತ. ಕನ್ನಡದ ಹಿರಿಮೆ ಗರಿಮೆಯನ್ನು ಗೀತನಾಟಕದ ಮೂಲಕ ಪ್ರಸ್ತುತಪಡಿಸಿದ ಎಲ್ಲರಿಗೂ ನನ್ನ ವಂದನೆಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತ್ಯುತ್ತಮ ವಾಗ್ಮಿ ಶ್ರೀಯುತ ತಿಮ್ಮಪ್ಪ ಶೆಟ್ಟಿ ಇವರನ್ನು ನಿಮಗೆಲ್ಲರಿಗೂ ಪರಿಚಯಿಸುವುದು ನನ್ನ ಆದ್ಯ ಕರ್ತವ್ಯ. ಶ್ರೀಯುತ ತಿಮ್ಮಪ್ಪ ಶೆಟ್ಟಿ ಇವರು ಹತ್ತಿರದ ಆರೂರು ಗ್ರಾಮದವರು ಹಾಗೂ ನಮ್ಮ ಶಾಲೆಯ ಬೆಳವಣಿಗೆಯನ್ನು ಕಣ್ಣಾರೆ ಕಂಡವರು ಎಂದು ಹೇಳಲು ಬಹಳ ಸಂತೋಷವಾಗುತ್ತದೆ. ಶ್ರೀಯವರು ತಮ್ಮ ವೃತ್ತಿ ಬದುಕನ್ನು ಶೃಂಗೇರಿ ವಿದ್ಯಾಪೀಠದಲ್ಲಿ ಪ್ರಾರಂಭಿಸಿ ಕೊಕ್ಕರ್ಣೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. 39 ವರ್ಷಗಳ ಸುದೀರ್ಘ ಸೇವೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಇವರು ಕೈಯಾಡಿಸದ ಕ್ಷೇತ್ರಗಳೇ ಇಲ್ಲ. ತಮ್ಮ ಅತ್ಯುತ್ತಮ ವಾಕ್ಚಾತುರ್ಯದಿಂದ ಹಲವಾರು ಕಾರ್ಯಕ್ರಮಗಳ ನಿರೂಪಕರಾಗಿ ಗುರುತಿಸಿಕೊಂಡಿದ್ದಾರೆ. ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಇವರು. ಹಲವಾರು ಶಿಬಿರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಿಯೋಜಿತರಾಗಿದ್ದರು. ಭಾರತ ಸೇವಾದಳದ ಸಂಘಟಕರಾಗಿ, ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿ, ಪ್ರತಿಷ್ಠಿತ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 14 ವರ್ಷ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಹೀಗೆ 10 ಹಲವು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಇವರ ಇಬ್ಬರು ಮಕ್ಕಳಾದ ರಾಜರತ್ನ ಮತ್ತು ರಾಜರಶ್ಮಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಎಂದು ತಿಳಿಸಲು ಬಹಳ ಸಂತೋಷವಾಗುತ್ತದೆ. ಇಂತಹ ಅನುಭವಿ ನಿವೃತ್ತ ಶಿಕ್ಷಕರೊಬ್ಬರು ಇಂದಿನ ಈ ಕನ್ನಡ ಹಬ್ಬದ ಮುಖ್ಯ ಅತಿಥಿಗಳಾಗಿರುವುದು ನಮ್ಮ ಹೆಮ್ಮೆಯೇ ಸರಿ. ಸರ್, ತಾವು ನಮ್ಮೆಲ್ಲರನ್ನು ಉದ್ದೇಶಿಸಿ ರಾಜ್ಯೋತ್ಸವ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಾಗಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಸಲ್ಲಿಸಿಕೊಂಡು, ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಈ ಒಂದು ಸುವರ್ಣಾವಕಾಶವನ್ನು ನನಗೆ ನೀಡಿರುವಂಥ ಈ ಸಂಸ್ಥೆಯ ಆಡಳಿತ ನಿರ್ದೇಶಕರು, ಪರಮ ಪೂಜ್ಯರು ಆದಂಥ ಮ್ಯಾಥ್ಯೂ ಸಿ ನೈನಾನ್ರವರು ಮತ್ತು ಲಾಲಿ ಮೇಡಮ್ರವರ ಆಶೀರ್ವಾದವನ್ನು ಬೇಡಿಕೊಂಡು, ಈ ಶಾಲೆಯ ಪ್ರಾಂಶುಪಾಲರು ಸನ್ಮಾನ್ಯ ಥಾಮಸ್ ಅವರು, ಜೊತೆಯಲ್ಲಿ ಎಲ್ಲ ಅಧ್ಯಾಪಕ ಬಂಧು ಬಳಗವನ್ನು ಹಾಗೂ ನೆಚ್ಚಿನ ಉತ್ಸಾಹದ ಚಿಲುಮೆಯಾದಂಥ ಈ ಎಲ್ಲ ವಿದ್ಯಾರ್ಥಿಗಳನ್ನು ರಾಜ್ಯೋತ್ಸವದಲ್ಲಿ ಅಭಿನಂದಿಸಿಕೊಂಡು ವಿಷಯ ಪ್ರಸ್ತಾಪಕ್ಕೆ ಮುಂದಡಿ ಇಡ್ತಾ ಇದ್ದೇನೆ. ಬಂಧುಗಳೇ, ಪ್ರತಿ ವರ್ಷದಂತೆ ನವೆಂಬರ್ 1 ಕನ್ನಡ ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿಗೆ ಸೇವೆ ಸಲ್ಲಿಸಿದವರನ್ನ ನೆನಪಿಸಿಕೊಂಡು ನಾಡಹಬ್ಬವನ್ನಾಗಿ ಆಚರಿಸಿಕೊಂಡು ಬರುವಂಥ ಇತಿಹಾಸ 1956 ನವೆಂಬರ್ 1ರಿಂದ ಪ್ರಾರಂಭ ಮಾಡಿಕೊಂಡು ಬಂದವು. ಯಾವ ರೀತಿ ನಾವು ನಮ್ಮ ಸ್ವಾತಂತ್ರ್ಯೋತ್ಸವದ ದಿವಸ ಆ ಸ್ವಾತಂತ್ರ್ಯವನ್ನು ಗಿಟ್ಟಿಸಿಕೊಡಲಿಕ್ಕೆ ದುಡಿದವರನ್ನೆಲ್ಲ ನೆನಪಿಸಿಕೊಳ್ತೇವೋ, ಅದೇ ರೀತಿ ಕನ್ನಡ ರಾಜ್ಯೋತ್ಸವದ ದಿನ ನಾವು ಈ ಕನ್ನಡ ನಾಡು, ನುಡಿ ಮತ್ತು ಇದರ ಏಕೀಕರಣಕ್ಕೆ ದುಡಿದವರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ನಾನು ಪ್ರಸ್ತಾವಿಸುವ ಮುನ್ನವೇ ನಮ್ಮೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳು ಆ 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕರ್ತರನ್ನು, 12 ಮಂದಿ ವಿಶೇಷ ಸಾಧಕರನ್ನು, ಭಾರತ ರತ್ನದ ಕನ್ನಡಿಗರನ್ನು, ಅವರನ್ನೆಲ್ಲ ವೇದಿಕೆಯ ಮೇಲೆ ಪರಿಚಯ ಮಾಡಿಕೊಟ್ಟ ಬಗ್ಗೆ ವಿದ್ಯಾರ್ಥಿಗಳೆಲ್ಲರೂ ಜೋರಾದ ಕೈಚಪ್ಪಾಳೆಯೊಂದಿಗೆ ಅವರನ್ನು ಸಂಸ್ಮರಿಸೋಣ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಸ್ವಾತಂತ್ರ್ಯ ಹೋರಾಟಕ್ಕೆ ಸಾಕಷ್ಟು ಜನ ದುಡಿದರು. ಅದರಲ್ಲಿಯೂ ಕೂಡ ಒಬ್ಬರು ಈ 500ಕ್ಕೂ ಹೆಚ್ಚಿನ ಸಂಸ್ಥಾನಗಳನ್ನು ಏಕೀಕರಣ ಮಾಡಿ ಬಾರ್ಡೋಲಿಯ ಸರದಾರನಾಗಿ ಇಂದು ಈ ರಾಷ್ಟ್ರೀಯ ಏಕತಾ ವರ್ಷವನ್ನು ಆಚರಿಸಿಕೊಳ್ತಾ ಇರುವಂಥ ಸರ್ದಾರ್ ವಲ್ಲಭಭಾಯಿ ಪಟೇಲರ ಏಕತಾ ವರ್ಷವನ್ನಾಗಿಯೂ ಕೂಡ ಇಂದು ಆಚರಿಸಿಕೊಳ್ತಾ ಇದ್ದೇವೆ. ಅವರು ಅಖಂಡ ಭಾರತವನ್ನು ನಿರ್ಮಿಸಿಕೊಟ್ರೆ ಈ 1956ರ ಈ ಕರ್ನಾಟಕದ ಏಕೀಕರಣದಲ್ಲಿ ದುಡಿದವರನ್ನು ಸ್ಮರಿಸಿಕೊಳ್ಳಿಕ್ಕೆ ಹೋದರೆ ಕರ್ನಾಟಕದ ಕುಲಪುರೋಹಿತರಾದ 1905ರಲ್ಲಿಯೇ ಆಲೂರು ವೆಂಕಟರಾಯರು, ಅನಕೃಷ್ಣರಾಯರು, ಶಿವರಾಮ ಕಾರಂತರವರು, ಕುವೆಂಪುರವರು, ಮಾಸ್ತಿ, ಬಿ ಎಂ ಶ್ರೀ ಅವರು ಇವರೆಲ್ಲರನ್ನು ಕೂಡ ಬಾರ್ಡೋಲಿ ಸರದಾರನ ಹಾಗೆ ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿದ ಮಂಚೂಣಿಯಲ್ಲಿದ್ದವರು ಅಂತ ನಾವು ಗುರುತಿಸಿಕೊಳ್ತೇವೆ. ಈ ಕರ್ನಾಟಕ ಅಥವಾ ಮೈಸೂರು, ಹೈದರಾಬಾದ್, ಮಹಾರಾಷ್ಟ್ರ, ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹಂಚಿ ಹೋದದ್ದನ್ನು ಈ ಕನ್ನಡ ಮಾತಾಡುವ ಜನರಿಗೆ ಪ್ರತ್ಯೇಕ ಒಂದು ರಾಜ್ಯ ಬೇಕು ಅನ್ನುವಂಥ ಒಂದು ಆಶಯದ ಮೇಲೆ 1950ರ ಗಣರಾಜ್ಯದ ಸಂದರ್ಭದಲ್ಲೇ ಭಾಷಾವಾರು ರಾಜ್ಯಗಳನ್ನು ಸಂಘಟನೆ ಮಾಡುವ ಕಾಲಕ್ಕೆ 1956ಕ್ಕೆ ನಮ್ಮ ಈ ಮೈಸೂರು ಅನ್ನುವಂಥ ಒಂದು ಹೊಸ ರಾಜ್ಯವನ್ನು ಉದಯವಾಯಿತು. ಅದಕ್ಕೆ ಆವಾಗ ಹುಯಿಲ್ಗೌಡ್ರವರು ಬರೆದು ಕನ್ನಡಿಗರನ್ನು ಎಚ್ಚರಿಸಿದರು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಅದನ್ನು ಹಾಡಿ ಹಾಡಿ ಕನ್ನಡ ನಾಡು ಉದಯವಾಯಿತು. ಆವಾಗ ಮೈಸೂರು ರಾಜರು ನಮ್ಮ ಆಳ್ವಿಕೆಯನ್ನು ಮೈಸೂರಿನಲ್ಲಿ ತೋರಿಸಿದ ನೆನಪಿಗೆ ಇದಕ್ಕೆ ಬೇರೆ ಹೆಸರು ಬೇಡ, ಮೈಸೂರನ್ನ ಹೆಸರಿಟ್ಕೊಳ್ಳೋಣ ಅಂಥೇಳಿ ಮೈಸೂರಿನಿಂದ 1956ರಿಂದ ರಾಜ್ಯ ಪ್ರಾರಂಭವಾದರೆ ಉತ್ತರ ಕರ್ನಾಟಕದವರಿಗೆ ಆ ಮೈಸೂರು ಅನ್ನುವ ಪದ ಅಷ್ಟು ರುಚಿಸಲಿಲ್ಲ. ಯಾವುದೋ ಒಂದು ರಾಜರ ದಾಸ್ಯತ್ವದಲ್ಲಿ ನಾವು ಮುಂದುವರೆದಾಗ ಅನಿಸುತ್ತೆ ಅನ್ನುವ ಭಾವನೆಯನ್ನು ಮುಂದಿಟ್ಟು ಪ್ರಜಾಪ್ರಭುತ್ವಕ್ಕೆ ಆ ರಾಜಕೀಯ ಮನೆತನದ ಹೆಸರು ಮೈಸೂರು ಬೇಡ, ಇನ್ನೊಂದು ಹೆಸರನ್ನು ನಾವು ಹುಡುಕಿಕೊಳ್ಳೋಣ ಅನ್ನುವಂಥ ಜೋರಾದ ಉತ್ತರ ಕರ್ನಾಟಕದ ಚಳವಳಿ 1973ರ ದೇವರಾಜ ಅರಸುರವರ ಮುಖ್ಯಮಂತ್ರಿತನದಲ್ಲಿ ಈ ಮೈಸೂರು ಅನ್ನುವ ಒಂದು ಪ್ರಾದೇಶಿಕ ಹೆಸರನ್ನು ತೆಗೆದು ಕರ್ನಾಟಕ ಅಥವಾ ಕನ್ನಡ ನಾಡು ಎನ್ನುವ ಹೊಸ ನಾಮಕರಣದೊಂದಿಗೆ 1973ರಿಂದ ನಾವಿದನ್ನು ಕರ್ನಾಟಕ ಅಂತ ಕರೆದು ಆ ದಿನ ವಿಶೇಷವಾದ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಬಂಧುಗಳೇ, ನಾಗರಿಕರಾದ ನಮ್ಮ ಕರ್ತವ್ಯ, ನನ್ನ ಪರಿಚಯ ಮಾತಿನಲ್ಲಿ ಎಲ್ಲ ಕಡೆಗಳಲ್ಲೂ ನನ್ನ ಮೊದಲ ವಾಕ್ಯ, ನನ್ನ ತಂದೆ ತಾಯಿಯ 11 ಮಕ್ಕಳಲ್ಲಿ ನಾನು ಕೊನೆಯವ. ಹಾಗಾದರೆ ನಮ್ಮ ಅಮ್ಮನಿಗೆ ಎಷ್ಟು ಮಕ್ಕಳು? ಕನ್ನಡ ಬರುತ್ತೆ. ನನ್ನ ತಾಯಿಯ 11 ಮಕ್ಕಳಲ್ಲಿ ನಾನು ಕೊನೆಯವ ಅಂದರೆ ನನ್ನ ತಾಯಿಗೆ ಎಷ್ಟು ಮಕ್ಕಳು? 11 ಮಕ್ಕಳ ಅಲ್ಲಿ ನಾನು ಕೊನೆಯವ. ನಮ್ಮ ತಾಯಿಯನ್ನು ಒಮ್ಮೆ ನೆನಪು ಮಾಡಿಕೊಳ್ಬೇಕು, ಅವಳು ಜನನಿ. ಆದ್ದರಿಂದ ನನ್ನ ಎಲ್ಲ ಭಾಷಣದಲ್ಲಿ ಪ್ರಸ್ತಾವನೆ ಆಗುವ ಕಾಲಕ್ಕೆ ನಮ್ಮ ತಾಯಿಯನ್ನು ನೆನಪಿಸಿಕೊಳ್ತೇವೆ. ಎರಡನೇದಾಗಿ ನಮ್ಮ ನಾಗರಿಕರು ನಾವು ನೆನಪಿಸಿಕೊಳ್ಳಬೇಕಾದದ್ದು ಜನ್ಮಭೂಮಿ. ಜನನಿ ಜನ್ಮಭೂಮಿ ಸ್ವರ್ಗಾಗಪಿ ಗರಿಯಸಿ. ಹೆತ್ತ ತಾಯಿ 11 ಮಕ್ಕಳನ್ನು ಹೆತ್ತು 11 ಮಕ್ಕಳ ವಿದ್ಯಾಭ್ಯಾಸ, 11 ಮಕ್ಕಳ ಭವಿತವ್ಯದ ಬಗ್ಗೆ ಚಿಂತನೆ ಮಾಡಿ ಅವರನ್ನು ಅತ್ಯುತ್ತಮ ನಾಗರಿಕರನ್ನಾಗಿ ಮಾಡಿಬಿಡಬೇಕು ಅಂದರೆ ಆ ತಾಯಿಯ ಸಾಹಸ ಎಷ್ಟಿರುತ್ತೆ. ಅದೇ ರೀತಿ ಈ 146 ಕೋಟಿ ಜನರನ್ನು ತನ್ನ ಬಾಹುವಿನ ಮಧ್ಯದಲ್ಲಿ ಬಾಚಿಕೊಂಡಿರುವಂಥ 1947ರ ಈ ಭಾರತ ಮಾತೆ ಎರಡನೆಯದಾಗಿ ಪೂಜ್ಯಳು. ಜನನಿ, ಬಳಿಕ ಜನ್ಮಭೂಮಿ. ಆಮೇಲೆ ನಾವು ಹಾಡುವ ಗೀತೆ ನಾಡಗೀತೆ. ಅದರಲ್ಲಿ ಮೊದಲನೆಯ ಗೆರೆ ಅಲ್ಲೇ ತುಟಿಯಲ್ಲಿ ಅಲುಗಾಡಿಸ್ಕೊಳ್ಳಿ. ನಾಡಗೀತೆಯನ್ನು ಹಾಡ್ತೇವೆ ನಾವು. ಭಾರತ ಜನನಿಯ ತನುಜಾತೆ. ಭಾರತ ಜನನಿ, ಭಾರತ ಅನ್ನೋವಳು ತಾಯಿ ಜನನಿ, ಅವರ ತನುಜಾತೆ ತನುಜೆ ಮಗಳು. ಯಾರದು? ಭಾರತ ಮಾತೆಯ ಮಗಳು ಯಾರದು? ಈ ಕನ್ನಡಮ್ಮ ಅಥವಾ ಭುವನೇಶ್ವರಿ. ಆದ್ದರಿಂದ ನಾವು ನಮ್ಮ ಹೆತ್ತ ತಾಯಿಗೆ ಯಾವ ರೀತಿ ಕೃತಜ್ಞರಾಗಿರ್ತೇವೆ, ಅದೇ ರೀತಿ ಹೊತ್ತ 146 ಕೋಟಿ ಹೊತ್ತ ಭೂಮಿ ಭಾರತ ಮಾತೆಗೆ ಹೇಗೆ ಕೃತಜ್ಞರಾಗಿರ್ತೇವೆ, ಹಾಗೆಯೇ ನಾವು 6-7 ಕೋಟಿ ಕನ್ನಡಿಗರನ್ನು ಹೊತ್ತಂಥ ನಮ್ಮ ತಾಯಿ ಭುವನೇಶ್ವರಿಗೂ ಕೂಡ ನಾವು ಕೃತಜ್ಞರಾಗಿರಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ಹಾಗಾಗಿ ನಮ್ಮ ಭಾಷೆ ಕನ್ನಡ, ನಮ್ಮ ಮಾತೃಭಾಷೆ ಬಹಳ ಜನರದ್ದು ಕನ್ನಡ. ಈ ಭಾರತ ಅನ್ನುವಂಥದ್ದು ಒಂದು ಬಹಳ ವೈಶಿಷ್ಟ್ಯಪೂರ್ಣವಾದಂಥ ದೇಶ.
ಇಲ್ಲಿ ಐಕ್ಯತೆಯ ಮಂತ್ರವನ್ನು ಹಾಡಿ ಎಲ್ಲರನ್ನ ಒಗ್ಗಟ್ಟಿನಿಂದ ಉಳಿಸಿಕೊಳ್ಳೋದೇ ಬಹಳ ಒಂದು ದೊಡ್ಡ ಸಾಧನೆಯ ದೇಶ ಇದು. ಏನು ವೈಶಿಷ್ಟ್ಯ? 31 ರಾಜ್ಯ, 6 ಮುಖ್ಯ ಧರ್ಮಗಳು. ಆ 6 ಮುಖ್ಯ ಧರ್ಮಕ್ಕೆ ಪ್ರಧಾನವಾಗಿ 29 ಹಬ್ಬಗಳು. ಒಂದೊಂದು ಹಬ್ಬದ ಆಚರಣೆಗೂ ಲಕ್ಷಾಂತರ ಪೊಲೀಸಿನ ಕಣ್ಗಾವಲುಗಳು. ಹಾಗೆಯೇ 1648 ಭಾಷೆಗಳು, 6400ಕ್ಕೂ ಹೆಚ್ಚಿನ ಜಾತಿಗಳು. ಈಗ ಜಾತಿ ಗಣತಿ ಆಗ್ತಾ ಇದೆ. ಅದು ಜಾತಿ ಗಣತಿ ಪೂರ್ಣ ಆದ ಮೇಲೆ 6400, 9000, 10,000ಕ್ಕೆ ಹೋದರೂ ಆಶ್ಚರ್ಯ ಇಲ್ಲ. ಈ ಇಷ್ಟು ವೈವಿಧ್ಯಗಳನ್ನು ತಾಯಿ ಭಾರತ ಮಾತೆಯ ಅಡಿಯಲ್ಲಿ ಐಕ್ಯವಾಗಿ ಇಟ್ಟುಕೊಳ್ಳುವಂಥದ್ದು ಒಂದು ಬಹಳ ಮುಖ್ಯವಾದದ್ದು. ಹಾಗಾಗಿ ಈ ಭಾಷೆ ಅನ್ನುವ ಒಂದು ಪದ ನಮ್ಮ ಈ ಭಾರತ ಮಾತೆಯ 146 ಕೋಟಿಯಲ್ಲಿ ವಿಭಿನ್ನತೆಯನ್ನು ತರಲಿಕ್ಕೆ ಅದು ನಾಂದಿಯಾಗಬಾರದು, ಅದು ಕೈ ಜೋಡಿಸುವಂಥ ಆಗಬೇಕು ಅನ್ನುವಂಥದ್ದು ಈ ಕನ್ನಡ ರಾಜ್ಯೋತ್ಸವದ ದಿನದ ಪ್ರಧಾನ ಒಂದು ಆಶಯವಾಗಿರುತ್ತೆ. ಬಂಧುಗಳೇ, ಈಗ ಈ ಭಾಷೆ 2008ರಲ್ಲಿ ಭಾರತ ಸರ್ಕಾರ ಇದನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಮಾಡಿತು. ಆ 22 ಶಾಸ್ತ್ರೀಯ ಸಂವಿಧಾನದ ಅಂಗೀಕೃತ ಭಾಷೆಗಳಲ್ಲಿ ಕನ್ನಡವೂ ಒಂದಾಯಿತು. ಆಡು ಭಾಷೆಗಳು 1648 ಅಂತ ಗಣತಿ ಹೇಳುತ್ತೆ. 22 ಭಾಷೆಗಳನ್ನು ಈ ದೇಶ ಅಂಗೀಕರಿಸಿದೆ, ಅದರಲ್ಲಿ ನಮ್ಮ ಕನ್ನಡವೂ ಒಂದು. ಏನಿದರ ಇತಿಹಾಸ? ಯಾವಾಗಿಂದ ಕನ್ನಡದ ಬಳಕೆ ಅಂತ ನೋಡಿದರೆ ನಮ್ಮ ಎಲ್ಲ ಉಲ್ಲೇಖಗಳು ಹಲ್ಮಿಡಿ ಶಾಸನದಿಂದ ಕನ್ನಡದ ಉಲ್ಲೇಖಗಳು ಪ್ರಾರಂಭ ಆಗುತ್ತೆ. ಕ್ರಿಸ್ತಶಕ 3ನೇ ಶತಮಾನದಿಂದ 4-5 ಸಾವಿರ ವರ್ಷಗಳ ಇತಿಹಾಸ ಈ ನಮ್ಮ ಕನ್ನಡ ಭಾಷೆಗೆ. ಮಕ್ಕಳೇ, ಮೊದಲಾಗಿ ಕನ್ನಡದ ಗ್ರಂಥ ರಚನೆ ನಮ್ಮ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷನ ಕವಿರಾಜ ಮಾರ್ಗದಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಬೇರೆ ಬೇರೆ ಕಾದಂಬರಿಗಳು ಬಂದವು. ಕನ್ನಡ ಸಾಹಿತ್ಯದಲ್ಲಿ ಅನೇಕ ಗ್ರಂಥಗಳು, ಕನ್ನಡ ಸಾಹಿತ್ಯದಲ್ಲಿ ಇಲ್ಲದ ಪ್ರಾಕಾರಗಳಿಲ್ಲ. ಕಾದಂಬರಿಗಳು, ನಾಟಕಗಳು, ವಿಭಿನ್ನ ರೀತಿಯ ಸಾಂಸ್ಕೃತಿಕ ಜಾನಪದ ಕಲೆಗಳ ಸಾಹಿತ್ಯಗಳು, ಇವೆಲ್ಲ ನೋಡಿ ಕನ್ನಡವು ಒಂದು ಅದ್ಭುತವಾದಂಥ ಒಂದು ಶ್ರೀಮಂತ ಭಾಷೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಇದರಲ್ಲಿ ಈಗಾಗಲೇ ತಾವು ನೋಡಿದಿರಿ, 8 ಜನ ಜ್ಞಾನಪೀಠ ಅಂತಹ ಗ್ರಂಥಗಳ ರಚನೆಯನ್ನು ರಾಷ್ಟ್ರೀಯವಾಗಿ ನಿರ್ಮಿಸಿದವರು, ಭಾರತ ರತ್ನವನ್ನು ಪಡೆದವರು. ಆದ್ದರಿಂದ ಈ ಕನ್ನಡ ನಾಡಿನ ಜನರನ್ನು ಐಕ್ಯತೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಈ ಭಾಷೆ ತೊಡಕಾಗಬಾರ್ದು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಉಡುಪಿ ಜಿಲ್ಲೆಯ ಸಂಪಾದಕನಾಗಿ ಕೆಲಸ ಮಾಡಿದವನು. ಆವಾಗ ಜನ ನನಗೆ ಕೇಳಿದ್ರು, ಏನು ತಿಮ್ಮಪ್ಪ ಶೆಟ್ರೆ, ಕನ್ನಡ 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 ಅಂತ ಶಾಲೆ ಹಾಕ್ಕೊಂಡು ಭಾಷಣ ಮಾಡ್ತೀರಿ, ಮಕ್ಕಳೆಲ್ಲಿ ಶಾಲೆಗೆ ಹೋಗ್ತಿದ್ದಾರೆ ನಿಮ್ಮದು? ಅಯ್ಯೋ, ಮಕ್ಕಳು ನಂದು ಲಿಟ್ಲ್ ರಾಕಿ ಹೋಗ್ತಾ ಇದ್ದಾರೆ. ಅದೇನು, ನಾವೆಲ್ಲ ಕನ್ನಡ ಶಾಲೆ ಕಳಿಸ್ತೇವೆ, ನಿಮ್ಮ ಮಕ್ಕಳನ್ನೇನು ನೀವು ಕನ್ನಡ ಕನ್ನಡ ಶಾಲೆ ಹಾಕ್ಕೊಂಡ್ರೆ ಸಾಕಾಗಲ್ಲ, ಕನ್ನಡವನ್ನು ನಾವೇ ಬಿಟ್ಟರೆ ಹೇಗೆ? ಅಲ್ಲಿಯ ನನ್ನ ಉತ್ತರ, ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಭಾಷಣದಲ್ಲಿ ಇದನ್ನು ದಿಟ್ಟತನದಿಂದ ಹೇಳಿದ್ದೆ. ಬಂಧುಗಳೇ, ಭಾಷೆ ಬೇರೆ, ಬದುಕು ಬೇರೆ. ಈಗ ಜಗತ್ತು ಹತ್ತಿರವಾಗಿದೆ. ನಾವು ಕರ್ನಾಟಕದ ಒಳಗೆ ಬದುಕೋದಲ್ಲ, ನಮ್ಮ ಮಕ್ಕಳು ಪ್ರಪಂಚದಾದ್ಯಂತ ಬದುಕಬೇಕು. ನನ್ನ ಮಗಳು ಜರ್ಮನಿಯಲ್ಲಿ, ನನ್ನ ಮಗ ಕುವೈಟಲ್ಲಿ ಕೆಲಸ ಮಾಡಿಕೊಂಡು ಬದುಕಿದ್ರೆ ಅದು ಈ ಲಿಟ್ಲ್ ರಾಕಿನ ಇಂಗ್ಲೀಷ್ ಭಾಷೆಯಿಂದ. ನಾನು ಅವ್ರಿಗೆ ಕೇಳಿದೆ, ಒಂದು ಕೈತಟ್ಟಿಯಲ್ಲ. ನನ್ನ ಮಗಳು ಜರ್ಮನಿಯಲ್ಲಿ, ನನ್ನ ಮಗ ಕುವೈಟಲ್ಲಿ ಅಂತರ್ದೇಶೀಯವಾಗಿ ಕೆಲಸ ಮಾಡಿದ್ದಿದ್ರೆ ಆ ಮಕ್ಕಳು ಬಂದಾಗ ನಾನು ಕೇಳಿದೆ, ನಿಮಗೇನು ಪ್ರಯೋಜನಕ್ಕೆ ಬಂತು ಅಂತ. ನಮ್ಮ ಇಂಗ್ಲೀಷ್, ಲಿಟ್ಲ್ ರಾಕಿನ ಇಂಗ್ಲೀಷೇ ನಮ್ಮ ಬದುಕು, ನಮ್ಮ ಇಂಟ್ರ್ಯೂಗಳಲ್ಲಿ ನಮ್ಮ ಲ್ಯಾಂಗ್ವೇಜೇ ನಮ್ಮ ಬದುಕು, ಅದೇ ನಮ್ಮ ಆಯ್ಕೆಗೆ ಕಾರಣವಾಗುತ್ತೆ ಪಾಪ ಅಂತ ಹೇಳಿದಾಗ ಅಭಿಮಾನ ತುಂಬಿ ಬರುತ್ತೆ. ಅದನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾರೋಪ ಭಾಷಣದಲ್ಲಿ ಹೇಳಲೇಬೇಕಾದಂಥ ಅನಿವಾರ್ಯತೆ ಬಂತು. ಬಂಧುಗಳೇ, ಭಾಷೆ ಬೇರೆ, ಬದುಕು ಬೇರೆ. ಭಾಷೆ ಬೇಕು, ಭಾಷೆಯ ಮೇಲೆ ಪ್ರೀತಿ ಬೇಕು, ಅದರ ಮೇಲೆ ಅಭಿಮಾನ ಬೇಕು, ಅಂಧಾಭಿಮಾನ ಇರಬಾರ್ದು. ನಾವು ಕನ್ನಡ ಭಾಷೆ ಸೋತದ್ದು ಯಾವಾಗ? ನೀವು ಕೇಳ್ಬೋದು, ಇಷ್ಟೆಲ್ಲ ಶ್ರೀಮಂತಿಕೆ ಇದೆ ಅಂತ ಹೇಳ್ತೀರಿ, ಕನ್ನಡ ಭಾಷೆ ಸೋತಿದೆಯೇ ಅಂತ. ಹೌದು, ಕನ್ನಡ ಭಾಷೆ ಸೋತಿದೆ. ಅದನ್ನು ಎಲ್ಲಿ ಗುರುತಿಸ್ತೇವೆ? ನಾವು ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಅದನ್ನು ಗುರುತಿಸ್ತೇವೆ. ಕನ್ನಡ ಸೋತಿದೆ. ಕೆಲವು ದಿನಗಳಲ್ಲಿ ಕನ್ನಡ ಶಾಲೆಗಳು ಸಾಯ್ತವೆ, ಸತ್ತಿವೆ ಅನ್ನುವ ಪದಗಳನ್ನು ಕೂಡ ನಾವು ಹೇಳಬೇಕಾಗತ್ತೆ. ಇದರ ಕಾರಣ ಏನು ಅನ್ನುವ ವಿಮರ್ಶೆಗಳನ್ನು ಸಾಹಿತ್ಯ ಸಮ್ಮೇಳನಗಳಲ್ಲಿ ಚರ್ಚೆ ಮಾಡಿದವು. ಕರ್ನಾಟಕ ಸರ್ಕಾರದಲ್ಲೂ ಕೂಡ ಚರ್ಚೆ ಮಾಡಿದವು. ಒಂದು 45,000 ಜನ ಸೇರಿರುವಂಥ ಒಂದು ಸಮ್ಮೇಳನದಲ್ಲಿ ಕಿಮ್ಮನೆ ರತ್ನಾಕರ್ ಶಿಕ್ಷಣ ಸಚಿವರು ಮಂಡನೆ ಮಾಡುವಾಗ, ಈ ಮಂಡನೆಯೆಲ್ಲ ಇಲ್ಲಿ ಬೇಡ ತಿಮ್ಮಪ್ಪ ಶೆಟ್ಟಿ, 3 ಜಿಲ್ಲೆ ಸಾಕು, ಶಿವಮೊಗ್ಗ,
ಉಡುಪಿ, ಮಂಗಳೂರು 150 ಜನ ಟೀಚರ್ಸನ್ನು ಇಟ್ಕೊಂಡು ಒಂದು ದಿನ ಸಂವಾದ ಕಾರ್ಯಕ್ರಮ ಮಾಡು, ನಾನು ಬರ್ತೇನೆ, ಅಲ್ಲೆಲ್ಲ ಇದನ್ನು ಕೇಳ್ಕೊಂಡು ಹೋಗ್ತೇನೆ ಅಂತ. ಕೋಟ ಶಿವರಾಮ್ ಕಾರಂತ್ ಪಾರ್ಕಿನಲ್ಲಿ 150 ಜನರ ಸಮ್ಮೇಳನ ಮಾಡಿ, ಆವಾಗ ಕನ್ನಡ ಭಾಷೆಯ ಸೋಲಿಗೆ ಕಾರಣ ನಾವು ಇಂಗ್ಲೀಷನ್ನು ದ್ವೇಷಿಸಿದ್ದೇ ಆಗಿತ್ತು. ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಇಂಗ್ಲೀಷನ್ನು 5ನೇ ತರಗತಿಯಲ್ಲಿ ಪ್ರವೇಶ ಮಾಡುವುದಕ್ಕೂ ಮೀನಮೇಷ ಎಣಿಸಿದವರು ನಾವು. ಕನ್ನಡ ಭಾಷೆ ಜೀವನಕ್ಕೆ, ಜನಜೀವನಕ್ಕೆ, ಬದುಕಿನ ಯಶಸ್ಸಿಗೆ ಎಷ್ಟು ಬೇಕು ಅನ್ನೋದು ಗೊತ್ತಾದದ್ದು ತುಂಬ ವಿಳಂಬ ಆಯಿತು. ಇದಕ್ಕೆ ಒಂದು ಕಥೆಯನ್ನು ನಾವು ಮಕ್ಕಳಿಗೆ ಅರ್ಥ ಆಗಲಿಕ್ಕೆ ಹೇಳ್ತಾ ಇದ್ದು. ಮಗಳು ಹುಟ್ಟಿದ್ಲು, ತಂದೆ ತಾಯಿಗೆ ಭಾಳ ಪ್ರೀತಿ. ಮಗನೂ ಹುಟ್ಟಿದ, ಅವನೂ ಕೂಡ ಪ್ರೀತಿ. ಮಗನಿಗೆ ಮದುವೆಯಾಗಿ ಸೊಸೆ ಬಂದಳು, ಮಗಳಷ್ಟು ಸೊಸೆ ಪ್ರೀತಿ ಅಲ್ಲ, ಇದು ಮನೆ ಮಗಳು, ಅದು ಮಗನೊಟ್ಟಿಗೆ ಬಂದ ಸೊಸೆ. ಈ ರೀತಿಯಲ್ಲಿ ನಾವು ಕಂಡು ಮನೆಯ ಮಗಳನ್ನು ಪ್ರೀತಿಸಿ ಈ ಸೊಸೆಯಾಗಿ ಬಂದಲಲ್ಲ, ನಂತರ ಬದಲಲ್ಲ, ಅವಳನ್ನು ಅತಿಯಾಗಿ ಪ್ರೀತಿಸದೇ ಇದ್ದದ್ದರಿಂದ ನಾವು ಮಗನನ್ನು ಕಳ್ಕೊಂಡು ಆ ಸೊಸೆ ಅನ್ನೋವಳು ಈ ಮಗನನ್ನು ಈ ಮನೆಯಿಂದ ಎತ್ಕೊಂಡು ಹೋಗ್ಬಿಟ್ಲು. ಹಾಗಾಗಿ ಮಗಳಿನ ಮೇಲೆ ಅತಿಯಾದ ಪ್ರೀತಿ ಮತ್ತು ವ್ಯಾಮೋಹ ಸೊಸೆಯನ್ನು ಕಳ್ಕೊಳ್ಳುವ ಹಾಗೆ ಮಾಡಿತು. ನಿಮಗೆ ಅದು ಅರ್ಥ ಆಗಿಲ್ಲ ಅನಿಸುತ್ತೆ. ಮನೆ ಮಗಳು ಕನ್ನಡ, ಆ ಕನ್ನಡವನ್ನು ಪ್ರೀತಿಸೋದು ಇಷ್ಟನೇ. ಸೊಸೆಯಾಗಿ ಬಂದಳು ಇಂಗ್ಲೀಷ್. ಆ ಇಂಗ್ಲೀಷನ್ನು ಮಗಳ ಥರನೇ ಪ್ರೀತಿಸಬೇಕಾಗಿತ್ತು ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ, ಎಲ್ಲ ಹೊರ ಜಗತ್ತಿನಲ್ಲಿ. ಅದನ್ನು ಪರಭಾಷೆಯಂತೆ ಕಂಡು ಅದನ್ನೇ ಹೇಳೋದು ಅಂಧಾಭಿಮಾನ ಅಂತ. ಕನ್ನಡದ ಮೇಲಿನ ಅಭಿಮಾನ ಬೇಕು, ಅಂಧಾಭಿಮಾನ. ಇಂಗ್ಲೀಷನ್ನು ನಾವು ಎಷ್ಟು ದೂರ ಇಟ್ಟುವೋ ಅಷ್ಟು ಬೇಗ ಕನ್ನಡ ಸೋತಿತು. ಹಾಗಾಗಿ ಈಗ 1ನೇ ತರಗತಿಯಿಂದಲೇ ಇಂಗ್ಲೀಷನ್ನು ಪ್ರಾರಂಭ ಮಾಡಿದೆ ಸರ್ಕಾರ. ಆದರೆ ಪಟ್ಟಣ ಎಲ್ಲ ಸೂರೆ ಆದ ಮೇಲೆ, ದೋಚಿಕೊಂಡು ಹೋದ ಮೇಲೆ ಕೋಟೆ ಬಾಗಿಲು ಮುಚ್ಚಿದಾಗ ಆಗಿದೆ. ಏನಾದರೂ ಇರಲಿ, ಇಂದಿನ ದಿನದಲ್ಲಿ ಎಲ್ಲ ಕಡೆಗಳಲ್ಲೂ ಈ ವಿಮರ್ಶೆ ಆಗಬೇಕು. ಕನ್ನಡವನ್ನು ಪ್ರೀತಿಸಬೇಕು, ಪರಭಾಷೆಯನ್ನು ದ್ವೇಷಿಸಬಾರದು. ಈ ಸೂತ್ರವನ್ನು ಮಕ್ಕಳು ನಾವೆಲ್ಲ ಜೀವನದಲ್ಲಿ ಇಟ್ಟುಕೊಳ್ಳೋಣ. ಹಾಗಾಗಿ ನಾವೆಲ್ಲ ಅತಿ ಪ್ರೀತಿವಂತರಾಗಿ ಬದುಕಬೇಕು ಅನ್ನುವುದೇ ಕನ್ನಡ ಕವಿಗಳ ಹಾಡು. ಬೇರೆ ಬೇರೆ ಹಾಡುಗಳನ್ನು ಹಾಡಿದ್ರಿ, ತುಂಬ ಖುಷಿಯಾಯಿತು. ಆ ಹಾಡುಗಳು ನಮ್ಮ ಬದುಕಿನಲ್ಲಿಯೂ ಬರಬೇಕು. ಕುವೆಂಪುರವರು ಒಂದು ಗೀತೆ ಬರೆದರು. ಯಾವುದದು? ಬಾರಿಸು ಕನ್ನಡ ಡಿಂಡಿಮವ, ಕನ್ನಡ ಎನ್ನುವ ಡೋಲನ್ನು ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ನಾ ಹಾಡುಗಾರ ಅಲ್ಲ, ಭಾಷಣ. ಆದರೆ ಅದು ಆ ರೀತಿಯಲ್ಲಿ ಹೇಳಿದಾಗ ಹೆಚ್ಚು ಅರ್ಥ ಆಗುತ್ತೆ. ಕನ್ನಡದ ಡೋಲನ್ನು ಬಾರಿಸು. ಆ ಕನ್ನಡದ ಡೋಲನ್ನು ಬಾರಿಸಿ ಆಗಬೇಕಾದದ್ದೇನು? ಸತ್ತಂತಿಯರನ್ನು ಬಡಿದೆ ಚರಿಸು. ಕರ್ನಾಟಕದ ಜನ ಸತ್ತಂತೆ ನಿಸ್ತೇಜರಾಗಿ ಬಿದ್ದಿದ್ದಾರೆ. ಅವರಿಗೆ ಅಮೃತ ಸಿಂಚನ ಮಾಡು. ಈ ಡೋಲಿನ ಶಬ್ದ ಕನ್ನಡ ಕನ್ನಡ ಕನ್ನಡ. ಈ ಡೋಲಿನ ಶಬ್ದ ಸತ್ತಂತಿಯರನ್ನು ಬಡಿದೆಚ್ಚರಿಸು. ಮುಂದೇನು? ಕಚ್ಚಾಡುವರನ ಕೂಡಿಸಿ ಒಲಿಸು. ಕಚ್ಚಾಡ್ತಾ ಇದ್ದಾರೆ. ಭಾಷೆ, ಧರ್ಮ, ಜಾತಿ, ಗಡಿ. ಅಲ್ಲಿ ನೋಡು ಕರ್ನಾಟಕದ ಜನ ಮಹಾರಾಷ್ಟ್ರದ ಕಡೆ ಗಡಿ ಬಗ್ಗೆ ಕೂಗ್ತಾರೆ, ಈ ಕಡೆ ಉತ್ತರ ಕರ್ನಾಟಕದವರು ಪ್ರತ್ಯೇಕ ಕಲ್ಯಾಣ ಕರ್ನಾಟಕದ ಬಗ್ಗೆ ಕೂಗ್ತಾರೆ. ಕರಾವಳಿ 3 ಜಿಲ್ಲೆಗಳನ್ನು ಕರಾವಳಿ ಕರ್ನಾಟಕ ಮಾಡಿ ಅಂತ ಕೂಗ್ತಾರೆ. ಆದಷ್ಟು ಹೆಚ್ಚು ಮುಖ್ಯಮಂತ್ರಿ ಆಗಲಿ ಅಂತ. 3 ಜಿಲ್ಲೆಗೆ ಒಂದೊಂದು ರಾಜ್ಯ ಆದರೆ, 3 ಜಿಲ್ಲೆಗೆ ಒಂದು ಮುಖ್ಯಮಂತ್ರಿ ಆದರೆ, 36 ಜನ ಮಂತ್ರಿಗಳಾಗ್ಬಿಟ್ರೆ ಭಾಳಷ್ಟು ಜನರನ್ನು ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಿದಾಗಾಯಿತು. ಆದರೆ ಭಾರತದ ಏಕೀಕರಣದ ಕನಸು ಏನಾಯಿತು? 146 ಕೋಟಿ ಜನ ಒಂದು ಛತ್ರಿಯಡಿಯಲ್ಲಿ ಇರಬೇಕಾದ ಕನಸು ಏನಾಯಿತು? ಸತ್ತಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಎಲ್ಲರೂ ಒಟ್ಟಾಗಿ ಬಾಳುವ ಹಾಗೆ ಅವರಿಗೆ ಆಶೀರ್ವಾದವನ್ನು ಮಾಡು. ಬಾರಿಸು 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 ಕನ್ನಡ ಡಿಂಡಿಮವ ಅಂತ ಹೇಳ್ತಾ, ಈ ದಿನ ನಾವು ನೀವೆಲ್ಲರೂ ಕೂಡ ಕನ್ನಡ 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 ಅಂತ ಈ ದಿನ ಮಾತ್ರ ಆಡದೆ ನಮ್ಮ ಮಾತೃಭಾಷೆಯನ್ನು ಪ್ರೀತಿಸೋಣ. ಕನ್ನಡವನ್ನು ಸ್ವಚ್ಛವಾಗಿ ಕಲಿಯೋಣ. ಅದನ್ನು ಸ್ವಚ್ಛವಾಗಿ ಮಕ್ಕಳು, ನನಗೆ ಬೆಳಿಗ್ಗೆ ಅವರು ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ನಮ್ಮ ಮಕ್ಕಳು ಕಾಲದಲ್ಲಿ ಅದು ಹೆಚ್ಚಿನ ಅಂಶ ಕನ್ನಡ 3ನೇ ಕ್ಲಾಸು ಅಥವಾ 4ನೇ ಕ್ಲಾಸ್ನಲ್ಲಿ ಪ್ರವೇಶ ಆಗ್ತಿತ್ತು ಅಂತ ಕಾಣುತ್ತೆ. ನಾನು ಕನ್ನಡ ಟೀಚರ್ ಆದರೂ ನಮ್ಮ ಮಕ್ಕಳ ಕನ್ನಡ ಸ್ವಲ್ಪ ಕಮ್ಮಿ ಇತ್ತು. ನಮ್ಮ ಮಗಳದ್ದು ಸ್ಪೆಷಲಿ, ಇವನು ಚೆನ್ನಾಗಿ ಬರುತ್ತೆ. ಮಗಳದ್ದು ತಮಾಷೆಗೆ ನಾವು ಈ ಭಾಷಾ ಸಂವಹನಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ
ಹೊರಗೆ ಹೋದಾಗ ಅದನ್ನು ಉದಾಹರಣೆಯಾಗಿ ಮಕ್ಕಳಿಗೆ ಹೇಳ್ತಿದ್ದು. ಅವಳು ಓದ್ತಾಳೆ, ಒಳಗಡೆಯಿಂದ ಕೋಣೆಯಲ್ಲಿ ಓದ್ತಾಳೆ, ಅಪ್ಪ ಹೊರಗಡೆಯಿಂದ ಕೇಳಿಸ್ಕೊಳ್ತಾನೆ. ನಮ್ಮ ರಥವನ್ನು ಬೇದಿಯಲ್ಲಿ ಎಳೆಯುತ್ತಾರೆ. ಎಲ್ಲಿ? ರಥವನ್ನು ಬೇದಿಯಲ್ಲಿ ಎಳೆಯುತ್ತಾರೆ. ತಂದೆ ಕೇಳ್ಕೊಂಡ, ಇದು ಯಾಕೆ ರಥವನ್ನು ಅಲ್ಲಿ ಎಳೀತಾರೆ? ಮಗ ಇನ್ನೊಂದು ಸಲ ಓದು. ರಥವನ್ನು ಬೇದಿಯಲ್ಲಿ ಎಳೆಯುತ್ತಾರೆ. ಅಲ್ಲ ಮಗ, ಅದು ಬೀದಿ. ರಥವನ್ನು ಬೀದಿಯಲ್ಲಿ ಎಳಿಬೇಕು, ರಥದಲ್ಲಿ. ಈಗ ಹಾಗಿಲ್ಲ. ಈಗ ಈ ಮಕ್ಕಳ ಒಂದು ಎಂಟ್ರೆನ್ಸು, ಅವರ ಶಬ್ದ ಸ್ವಚ್ಛತೆ, ಉಚ್ಚಾರ ಸ್ವಚ್ಛತೆ, ಅದೆಲ್ಲ ಭಾಳ ಚೆನ್ನಾಗಿ ಕನ್ನಡದಲ್ಲಿ ಮೂಡಿಕೊಂಡು ಬರಬೇಕು. ಕನ್ನಡದಲ್ಲಿ ಒಂದು ಪಾಸ್ ಆಚೆ ಈಚೆ ಆದರೆ ಅರ್ಥ ಹೇಗೆ ಕೆಡುತ್ತೆ ಅನ್ನೋದಕ್ಕೆ ಒಂದು ತಮಾಷೆಯ ಒಂದು ಉದಾಹರಣೆಯನ್ನು ಹೇಳ್ತೇನೆ ಕೇಳಿ. ರಾಮನು ಗರ್ಭಿಣಿಯಾಗಿದ್ದ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟನು. ಯಾಕೆ ನಗ್ತೀರಿ? ಏನು ತಪ್ಪಿದೆ? ರಾಮನು ಗರ್ಭಿಣಿಯಾಗಿದ್ದ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟನು. ಮಿಸ್ಟೇಕ್ ಆಗಿರೋದು ಒಂದು ಪಾಸ್, ನಿಲುಗಡೆ ಆಚೀಚೆ ಆಗಿರೋದು. ಎಂಜಲು ಎಲ್ಲಿ ನುಂಗಬೇಕೋ ಅಲ್ಲಿಯೇ ನುಂಗಬೇಕು. ಏನಾಗಬೇಕಾಗಿತ್ತು? ಶ್ರೀರಾಮನು ಅಲ್ಲಿ ಎಂಜಲು ನುಂಗ್ಕೊಂಡು ಗರ್ಭಿಣಿಯಾಗಿದ್ದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟನು. ಏನಾದರೂ ತೊಂದರೆ ಇದೆಯಾ? ಶ್ರೀರಾಮನು ಗರ್ಭಿಣಿಯಾಗಿದ್ದ ಸೀತೆಯನ್ನು ಇದಲ್ಲ ಓದುವುದು. ಶ್ರೀರಾಮನು ಗರ್ಭಿಣಿಯಾಗಿದ್ದ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟನು. ಅಪ್ಪ ಹೊರಗಡೆಯಿಂದ ಕೇಳಿಸ್ಕೊಳ್ತಾನೆ, ಮಗ ಶ್ರೀರಾಮ ಎಂತ ಆದದ್ದು? ನೋ, ಇದರಲ್ಲಿ ಭಾಷೆಯಲ್ಲಿ ನಿಲುಗಡೆ, ಉಚ್ಚಾರ, ಸ್ಪಷ್ಟತೆ, ಅದು ನಿಲ್ಲಿಸೋದು, ಬರೆಯುವುದರಲ್ಲೂ ಹಾಗೆ. ಲೇಖನ ಚಿಹ್ನೆಗಳು ಬರೆಯುವುದು ಹೆಚ್ಚು ಕಡಿಮೆ ಆದರೆ ಇದೇ ಥರದ ಅನರ್ಥಗಳು ತುಂಬ ಬರುತ್ತೆ. ನಾವು ತಮಾಷೆಗೆ ಅದನ್ನೆಲ್ಲ ಉಲ್ಲೇಖ ಮಾಡ್ತಿದ್ದು. ಔರಂಗಜೇಬನು ಸಿಖ್ಖರ ಗುರುವಾದ, ತೇಜ್ ಬಹದ್ದೂರ್ ಸಿಂಗನನ್ನು ಕೊಂದ. ಔರಂಗಜೇಬ ಸಿಕ್ಕ, ಔರಂಗಜೇಬನು ಸಿಖ್ಖರ ಗುರುವಾದ ತೇಜ್ ಬಹದ್ದೂರ್ ಸಿಂಗನನ್ನು ಕೊಂದ. ಹಿಸ್ಟ್ರಿ ಏನೂ ಬದಲಾಗೋದಿಲ್ಲ ಆವಾಗ. ಇದು ಎಂಜಲ್ ನುಂಗೋದು ಆಚೀಚೆ ಆದರೆ ಹಿಸ್ಟ್ರಿ ಏನೂ ಆಗಿಬಿಡುತ್ತೆ. ಆದ್ದರಿಂದ ಸ್ಪಷ್ಟ ಓದು, ಶುದ್ಧ ಬರಹ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಇತ್ತೀಚೆಗೆ ಬಂತು. ಹಾಗಾದರೆ ಅದ್ರ ಬಗ್ಗೆ ಮೊದಲು ಗೋಚರ ಇರಲಿಲ್ಲ. ಸ್ಪಷ್ಟ ಬರಹ, ಶುದ್ಧ ಉಚ್ಚಾರಗಳನ್ನು ನಾವು ಮಾಡಿಕೊಂಡು ಶಾಲೆಯಲ್ಲಿ ಕಲಿಸಿದಂಥ ಎಲ್ಲ ಕನ್ನಡ ಪಾಠಗಳನ್ನು ಇತರ ಭಾಷೆಗಳ ಹಾಗೆ ಪ್ರೀತಿಯಿಂದ ಓದಿ, ಕನ್ನಡದ ದಿನಪತ್ರಿಕೆಗಳನ್ನು ದಿನ ಹೆಡ್ಡಿಂಗ್ಗಳನ್ನು ಓದುವ ಮುಖೇನವಾಗಿ ನಾವೆಲ್ಲ ಇಂಗ್ಲೀಷ್ ಶಾಲೆಯ ವಿದ್ಯಾರ್ಥಿಗಳು ಕೂಡ ಕನ್ನಡದಲ್ಲಿ ಹಿಂದಿಲ್ಲ, ಕನ್ನಡ ನಮ್ಮ ಉಸಿರು, ಕನ್ನಡ ನಮ್ಮ ಭಾಷೆ ಎನ್ನುವುದನ್ನು ತೀರ್ಮಾನಿಸ್ಕೊಳ್ಳೋಣ. ನಾವು ಎಲ್ಲೋ ಕಳ್ಕೊಂಡಿರ್ತೇವೆ, ಎಲ್ಲೋ ಹುಡ್ಕಕ್ಕೆ ಹೋಗ್ತೇವೆ. ನಾವು ಎಲ್ಲಿ ಕಳ್ಕೊಂಡಿದ್ದೇವೋ ಅಲ್ಲೇ ನಾವು ಹುಡುಕಬೇಕು. ನಾಸಿರುದ್ದೀನ್ ಮುಲ್ಲಾ ಇದ್ದ, ಅವನು ಹುಡುಕ್ತಾ ಇದ್ದ, ಬಸ್ ಸ್ಟ್ಯಾಂಡಲ್ಲಿ ಹುಡುಕ್ತಾ ಇದ್ದ. ಏನು ಹುಡುಕ್ತಿದ್ಯಾ ಮುಲ್ಲಾ ಕೇಳಿದರು. ನನ್ನೊಂದು ಕೈ ಉಂಗುರ ಬಿದ್ದೋಗಿದೆ, ಅದು ಹುಡುಕ್ತಾ ಇದ್ದೇನೆ. ಎಲ್ಲಿ ಬಿದ್ದೋಯ್ತು? ಅದು ಸಂತೆ ಮಾರ್ಕೆಟಿಗೆ ವ್ಯಾಪಾರಕ್ಕೆ ಬಂದಿದ್ದೆ, ಅಲ್ಲಿ ಬಿದ್ದೋಯ್ತು. ನೀ ಇಲ್ಲ್ಯಾಕೆ ಹುಡುಕ್ತೀಯ? ಅಲ್ಲಿ ಬೆಳಕಿಲ್ಲ. ಸಂತೆ ಮಾರ್ಕೆಟಲ್ಲಿ ಹುಡುಕ್ಲಿಕ್ಕೆ ಬೆಳಕಿಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬೆಳಕಿದೆ, ಅದಕ್ಕೆ ಇಲ್ಲಿ ಹುಡುಕ್ತೇನೆ ಅಂತ. ಕಳೆದದ್ದು ಎಲ್ಲಿ? ಸಂತೆ ಮಾರ್ಕೆಟಲ್ಲಿ. ಹುಡುಕೋದು ಎಲ್ಲಿ? ಬಸ್ ಸ್ಟ್ಯಾಂಡಲ್ಲಿ. ಹಾಗೆ ಹುಡುಕಿದರೆ ಉಂಗುರ ಸಿಕ್ಕೋದಿಲ್ಲ. ಕನ್ನಡವನ್ನು ನಾವು ಕಳ್ಕೊಂಡದ್ದು ಎಲ್ಲಿ? ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ. ಅಲ್ಲೇ ಹುಡುಕಬೇಕು, ಬಿಟ್ಟರೆ ಬೇರೆ ಕಡೆ ಹೋಗಿ ಹುಡುಕಿದರೆ ಅದು ಸಿಕ್ಕಲ್ಲ. ನನಗೆ ತುಂಬ ಬೇಸರ ಆಗುತ್ತೆ. ನಾವು 3 ಲಕ್ಷ ಜನ ಎಂಪ್ಲಾಯೀಸ್ ಇದ್ದವು ಕನ್ನಡದ ಶಾಲೆಗಳಲ್ಲಿ. ಅದರ ರಾಜ್ಯ ಉಪಾಧ್ಯಕ್ಷನಾಗಿದ್ದೆ. ಈಗ 1,10,000 ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಕನ್ನಡದ ಶಾಲೆಗಳಿವೆ. ಆದ್ದರಿಂದ ಕನ್ನಡ ಶಾಲೆಗಳ ಬಗ್ಗೆ ಸರ್ಕಾರ ಸಾಕಷ್ಟು ಸಮ್ಮೇಳನ ಮಾಡುತ್ತೆ, ಚಿಂತನೆಗೋಷ್ಠಿ ಮಾಡುತ್ತೆ, ಎಲ್ಲ ಮಾಡುತ್ತೆ. ಅದರ ಬಗ್ಗೆ ಪ್ರಖರವಾದಂಥ ಕಾಳಜಿಯನ್ನು ಅದು ಹೊಂದದೇ ಇದ್ದರೂ ಕೂಡ ಇಂಗ್ಲೀಷ್ ಶಾಲೆಗಳಲ್ಲಿ ಈ ಕನ್ನಡವನ್ನು ಅತ್ಯಂತ ಪ್ರೀತಿಯಿಂದ ಬೋಧಿಸುವುದರಿಂದ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಇಂಥ ಶಾಲೆಗಳು ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಕಂಕಣಬದ್ಧರಾಗುತ್ತೆ ಅನ್ನುವ ಆಶಯ. ಅದಕ್ಕಾಗಿ ತಾವೆಲ್ಲ ಒಂದು ಜೋರಾದ ಚಪ್ಪಾಳೆ ಈ ಅಧ್ಯಾಪಕ ವೃಂದಕ್ಕೆ. ಕರ್ನಾಟಕ ಸರ್ಕಾರ ಕನ್ನಡ ಶಾಲೆಗಳಲ್ಲಿ ಆಶೆಯನ್ನು ಬಿಡ್ತು. ತಾವು ನೋಡಿದ್ರಿ, 400 ಮಕ್ಕಳಿದ್ದಲ್ಲಿ 30 ಮಕ್ಕಳಿವೆ. ಈಗ ನಮ್ಮ ಆಶೆ ಇರೋದು ಇಂಗ್ಲೀಷ್ ಮಾಧ್ಯಮಕ್ಕೆ ಬಂದಿರುವ ಮಕ್ಕಳು ಮಾತೃಭಾಷೆ ಕನ್ನಡವನ್ನು ಕಲಿತು ತಂದೆ ತಾಯಿಯೊಟ್ಟಿಗೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆದ ಭಾಷೆಯನ್ನು ಇಂಗ್ಲೀಷ್ ಮಾಧ್ಯಮದ ಶಾಲೆಗಳ ಮುಖೇನ ಕೈ ಜೋಡಿಸಿ ಬೇಡ್ಕೊಳ್ಳಿಕ್ಕೆ ಶುರು ಮಾಡಿದವು. ಅಲ್ಲಿ ಕನ್ನಡ ಬೆಳೀಲಿ, ಅಲ್ಲಿ ಕನ್ನಡ ಉಳಿಲಿ, ಅಲ್ಲಿ ಕನ್ನಡಗಳ ರಚನೆಗಳಾಗಲಿ ಅಂತ ಹಾರೈಸ್ತಾ
ಉತ್ತಮವಾದ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಸರ್. ಮ್ಯಾಥ್ಯೂ ಸರ್, ಪ್ರಿನ್ಸಿಪಾಲ್ರು. ನಾನು ಸ್ವಲ್ಪ ಆರೋಗ್ಯದಲ್ಲಿ ಹದಗೆಟ್ಟು ಆತ್ಮಸ್ಥೈರ್ಯ ಕಳ್ಕೊಂಡಿದ್ದೆ. ಈ ಕಾರ್ಯಕ್ರಮ ನನಗೆ ಮರು ಚೈತನ್ಯ, ಮರು ಆತ್ಮಸ್ಥೈರ್ಯ, ಮತ್ತೆ ಹೊಸ ಹುರುಪನ್ನು ಕೊಟ್ಟು ಸಾಮಾಜಿಕ ಜೀವನದ ಒಂದು ವೇದಿಕೆ ಮೇಲೆ ಮತ್ತೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ಟ ಬಗ್ಗೆ ನಿಮಗೆ, ನಿಮ್ಮ ಸಂಸ್ಥೆಗೆ, ಮ್ಯಾಥ್ಯೂ ಸರ್, ಲಾಲಿ ಮೇಡಮ್ ಅವರೆಲ್ಲ ನಮ್ಮ ಮಕ್ಕಳಿಗೆಲ್ಲ ತಂದೆ ತಾಯಿ ಇದ್ದಾಗೆ ಅಷ್ಟು ಪ್ರೀತಿವಂತರು. ಆ ಮಕ್ಕಳನ್ನು ನಡೆಸ್ಕೊಳ್ಳುವ ವಿಧಾನಗಳನ್ನು ಕಂಡಾಗ ಆ ಲಿಟ್ಲ್ ರಾಕಿನ ಶಾಲೆ 108 ಶಾಲೆಗಳಾಗಲಿ, ಆ ಶಾಲೆಯ ಇತಿಹಾಸ, ಆ ಶಾಲೆ ಬೆಳೆದು ಬಂದ ಮಾರ್ಗ, ಆ ಶಾಲೆ ಸಾಧಿಸಿದ ಕೀರ್ತಿ, ಅದನ್ನೆಲ್ಲ ಕಂಡಾಗ ನಮ್ಮ ರಕ್ಷಕರು ಈ ಶಾಲೆಯನ್ನು ಗುರುತಿಸ್ತಾರೆ. ಇದರ ಮೂಲಕೇನವಾಗಿ ತಮ್ಮ ಬಂಡವಾಳ, ತಮ್ಮ ಮಕ್ಕಳು ತಮ್ಮ ಬಂಡವಾಳ ಅಲ್ಲಿ ವಿನಿಯೋಗವನ್ನು ಖಂಡಿತ ಅವರು ಮಾಡ್ತಾರೆ. ಈ ಶಾಲೆ 100 ವರ್ಷ ಈ ಭಾಗದಲ್ಲಿ ಈ ಜ್ಞಾನದೇಗುಲವಾಗಿ ಮೂಡಿ ಬರಲಿ, ಅದಕ್ಕೆ ಎಲ್ಲ ಹಿರಿಯರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸಿಕೊಂಡು ನನ್ನ ಈ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾಕೆ, ಕನ್ನಡ ಮಾತೆಗೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ತಮ್ಮ ಅನುಭವವನ್ನು ಮಾತುಗಳಲ್ಲಿ ಪೋಣಿಸಿ ನಮಗೆ ಉಣಬಡಿಸಿದ ತಮಗೆ ಅನಂತಾನಂತ ಧನ್ಯವಾದಗಳು. ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಗೌರವದ ಸಂಕೇತವಾಗಿ ಕರುನಾಡ ತಾಯಿ ಸದಾ ಚಿನ್ಮಯಿ ಎಂಬ ಗೀತೆಯನ್ನು ಹಾಡಲಿದ್ದಾರೆ 7ನೆಯ ತರಗತಿ ವಿದ್ಯಾರ್ಥಿಗಳು. ಈ ಗೀತೆ ಕರ್ನಾಟಕದ ಮಹಿಮೆ, ಧೈರ್ಯ, ಸೊಬಗು ಮತ್ತು ಸಂಸ್ಕೃತಿಯನ್ನು ತೋರ್ಪಡಿಸುತ್ತದೆ. ಇದೀಗ ಈ ವೇದಿಕೆ ಅವರಿಗಾಗಿ. ಧೀರ ಧೀರಲಾಡಿದ
ಈ ಗೀತೆಯು ನಮ್ಮ ಹೃದಯದಲ್ಲಿ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಮತ್ತು ಪ್ರೀತಿಯನ್ನು ಹೆಚ್ಚಿಸಿದೆ. ಧನ್ಯವಾದಗಳು ಸ್ನೇಹಿತರೆ. ಇದೀಗ ಈ ಕಾರ್ಯಕ್ರಮವು ಕೊನೆಯ ಹಂತಕ್ಕೆ ತಲುಪಿದ್ದು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುವುದು ಶಿಷ್ಟಾಚಾರ. ಇದೀಗ 7ನೇ ತರಗತಿ F ವಿಭಾಗದ ಮೇಘನಾ ಮಡಿಕುಳ ಧನ್ಯವಾದದ ನುಡಿಗಳಿಗಾಗಿ ನಿಮ್ಮ ಮುಂದೆ. ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಗಣ್ಯರೇ, ಗೌರವಾನ್ವಿತ ಶಿಕ್ಷಕರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನವೆಂಬರ್ ತಿಂಗಳು ಸಮೀಪಿಸುತ್ತಿರುವಾಗ ನೆನಪಾಗುವುದೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಮಾತೃಭಾಷೆ ಕಸ್ತೂರಿ ಕನ್ನಡವನ್ನು ಆರಾಧಿಸುವ, ಸಂಭ್ರಮಿಸುವ ಸುದಿನ. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಆಯೋಜಿಸಲು ಸದಾ ಪ್ರೇರಣೆ ನೀಡುವ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಮ್ಯಾಥ್ಯೂ ಸಿ ನೈನನ್ ಹಾಗೂ ಉಪನಿರ್ದೇಶಕಿಯರಾದ ಶ್ರೀಮತಿ ಲಾಲಿ ಎಂ ಮ್ಯಾಥ್ಯೂ ಇವರಿಗೆ ಎಲ್ಲರ ಪರವಾಗಿ ಹೃದಯಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡು ರಾಜ್ಯೋತ್ಸವದ ಸಂದೇಶವನ್ನು ನೀಡಿ ಕನ್ನಡಾಭಿಮಾನವನ್ನು ಮೆರೆದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಮುಖ್ಯ ಅತಿಥಿಯಾದ ಶ್ರೀಯುತ ಆರೂರು ತಿಮ್ಮಪ್ಪ ಶೆಟ್ಟಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಈ ನಾಡಹಬ್ಬದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ಸಲಹೆ ಸೂಚನೆಗಳನ್ನಿತ್ತು ಕಾರ್ಯಕ್ರಮದ ಯಶಸ್ಸಿಗೆ ದುಡಿದ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಕನ್ನಡ ಹಬ್ಬದ ಕಾರ್ಯಕ್ರಮವು ಕ್ರಮವತ್ತಾಗಿ ನಡೆಯುವಲ್ಲಿ ಸಹಕರಿಸಿದ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀಮತಿ ಜೆಸ್ಸಿ ಆಂಡ್ರ್ಯೂಸ್ ಇವರಿಗೆ ನನ್ನ ಅಂತರಾಳದ ಧನ್ಯವಾದಗಳು. ಇಂದಿನ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ ನಮ್ಮ ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ಶಾಲಿನಿ ಆರ್ ಪೈ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ಸರ್ವ ರೀತಿಯಲ್ಲೂ ಸಹಕರಿಸಿದ ಎಲ್ಲ ಮುಖ್ಯೋಪಾಧ್ಯಾಯಿನಿಯರಿಗೂ ಶಿಕ್ಷಕ ವೃಂದದವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮೆಲ್ಲರನ್ನು ಮನರಂಜಿಸಿದ ಹಾಗೂ ಶಿಸ್ತಿನಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿದ ನನ್ನೆಲ್ಲ ಸಹಪಾಠಿಗಳಿಗೂ ನಮನಗಳು. ಕನ್ನಡ ನಿತ್ಯ ನೂತನ ಭಾಷೆಯಾಗಿ ನಮ್ಮೆಲ್ಲರ ಮನೆಮನಗಳಲ್ಲಿ ಅನುರಣಿಸಲಿ ಎಂದು ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರಿಗೂ ನಗುಮುಗದಿಂದ ಧನ್ಯವಾದಗೈದ ಮೇಘನಾಳಿಗೆ ಧನ್ಯವಾದಗಳು. ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ತಿಮ್ಮಪ್ಪ ಶೆಟ್ಟಿ ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಿದ್ದಾಳೆ 5ನೇ ತರಗತಿ H ವಿಭಾಗದ ಸಾನ್ವಿ ಅರವಿಂದ ಪ್ರಭು. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ ಶ್ರೀಯುತ ತಿಮ್ಮಪ್ಪ ಶೆಟ್ಟಿಯವರಿಗೆ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿದ ಸಾನ್ವಿ ಅರವಿಂದ ಪ್ರಭು ಇವಳಿಗೆ ನನ್ನ ವಂದನೆಗಳು. ಕನ್ನಡದ ಬೆಳಕಿನಲ್ಲಿ ನಮ್ಮ ಜೀವನವೂ ಬೆಳಗಲಿ, ನಮ್ಮ ರಾಜ್ಯ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ, ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಪರಂಪರೆಗಳು ಸದಾ ಹಸಿರಾಗಿರಲಿ ಎಂದು ಹಾರೈಸುತ್ತಾ ಮೊಗದೊಮ್ಮೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಇದೀಗ ನನ್ನ ಸಹಪಾಠಿಗಳು ರಾಷ್ಟ್ರಗೀತೆಯನ್ನು ಹಾಡಲಿದ್ದಾರೆ. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇನೆ. जल जल
ಇಂದಿನ ಈ ಕಾರ್ಯಕ್ರಮದ ಅತಿಥಿಗಳು ಸಭಾಂಗಣದಿಂದ ನಿರ್ಗಮಿಸುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.